ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಪಾಠ ಆಧಾರಿತ ಮೌಲ್ಯಾಂಕನ LBAಗೆ ಸಂಬಂಧಪಟ್ಟಂತೆ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ 1 ಭಾಗಲಬ್ಧ ಸಂಖ್ಯೆಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ. ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಘಟಕ 1 ಭಾಗಲಬ್ಧ ಸಂಖ್ಯೆಗಳು, ಅಂಕಗಳು 20. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಿಂಚನದಿಂದ 5 ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಫಸ್ಟ್ ಮೇನಲ್ಲಿ. 5 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. 1ನೇ ಪ್ರಶ್ನೆ, ಸುಜಾನ್ ಒಂದು ಲ್ಯಾಪ್ ಪೂರ್ಣಗೊಳಿಸಲು 16 ನಿಮಿಷ ತೆಗೆದುಕೊಳ್ಳುತ್ತಾನೆ. ಸೃಜನ್ ಒಂದು ಲ್ಯಾಪನ್ನು 20 ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಇಬ್ಬರೂ ಏಕಕಾಲದಲ್ಲಿ ಒಂದೇ ದಿಕ್ಕಿನಲ್ಲಿ ಪ್ರಾರಂಭಿಸಿದರೆ ಎಷ್ಟು ಸಮಯದ ನಂತರ ಅವರು ಪ್ರಾರಂಭದ ಹಂತದಲ್ಲಿ ಭೇಟಿಯಾಗುತ್ತಾರೆ? ಆಪ್ಷನ್ ಎ 40 ನಿಮಿಷ, ಆಪ್ಷನ್ ಬಿ 80 ನಿಮಿಷ, ಆಪ್ಷನ್ ಸಿ 120 ನಿಮಿಷ, ಆಪ್ಷನ್ ಡಿ 160 ನಿಮಿಷ. 2ನೇ ಪ್ರಶ್ನೆ, ಹಗಲಿನ ತಾಪಮಾನ ಪ್ರತಿ ಗಂಟೆಗೆ 4 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗುತ್ತಿದ್ದರೆ ಬೆಳಗ್ಗೆ 10 ಗಂಟೆಗೆ 32 ಡಿಗ್ರಿ ಸೆಲ್ಸಿಯಸ್ ಆಗಿದ್ದರೆ ಮಧ್ಯಾಹ್ನ 12 ಗಂಟೆಗೆ ತಾಪಮಾನ ಎಷ್ಟು? ಆಪ್ಷನ್ ಎ 24 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 28 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 32 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 36 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ 3, ಜೋಸೆಫ್ 3 ಪೆನ್ಸಿಲ್ಗಳು, 4 ಪೆನ್ನುಗಳು ಮತ್ತು 5 ನೋಟ್ಬುಕ್ಗಳಿಗೆ ಒಟ್ಟು ಎಷ್ಟು ಮೊತ್ತವನ್ನು ಪಾವತಿಸಬೇಕು? ಒಂದು ಪೆನ್ಸಿಲಿನ ಬೆಲೆ ರು. 1.50, ಒಂದು ಪೆನ್ನಿನ ಬೆಲೆ ರು. 2.75 ಮತ್ತು ಒಂದು ನೋಟ್ಬುಕ್ನ ಬೆಲೆ ರು. 12.50. ಆಪ್ಷನ್ ಎ ರು. 75.00, ಆಪ್ಷನ್ ಬಿ ರು. 80.00, ಆಪ್ಷನ್ ಸಿ ರು. 85.00, ಆಪ್ಷನ್ ಡಿ ರು. 78.00. ಪ್ರಶ್ನೆ 4, 12.56 ಇಂಟು 0.4ರ ಗುಣಲಬ್ಧ ಎಷ್ಟು? ಆಪ್ಷನ್ ಎ 5.024, ಆಪ್ಷನ್ ಬಿ 50.24, ಆಪ್ಷನ್ ಸಿ 0.5024, ಆಪ್ಷನ್ ಡಿ 502.4. 5ನೇ ಪ್ರಶ್ನೆ, ಒಂದು ಸಾಲಿನಲ್ಲಿ 4 ಮರಗಳನ್ನು ನೆಡಲಾಗಿದೆ. ಪ್ರತಿಯೊಂದು 14 ಮೀಟರ್ ದೂರದಲ್ಲಿದೆ. ಮೊದಲ ಮತ್ತು 4ನೇ ಮರಗಳ ನಡುವಿನ ದೂರ ಎಷ್ಟು? ಆಪ್ಷನ್ ಎ 56 ಮೀಟರ್, ಆಪ್ಷನ್ ಬಿ 42 ಮೀಟರ್, ಆಪ್ಷನ್ ಸಿ 28 ಮೀಟರ್, ಆಪ್ಷನ್ ಡಿ 14 ಮೀಟರ್. ಇದು ಮರುಸಿಂಚನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆಗಿದೆ. ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ LBಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. 6ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನ್ಯತಾಂಶವು ಆಪ್ಷನ್ ಎ 1, ಆಪ್ಷನ್ ಬಿ 0, ಆಪ್ಷನ್ ಸಿ -1, ಆಪ್ಷನ್ ಡಿ 1/2. 7ನೇ ಪ್ರಶ್ನೆ, 1/x ಮತ್ತು ಅದರ ವ್ಯುತ್ಕ್ರಮದ ಗುಣಲಬ್ಧವು ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ x, ಆಪ್ಷನ್ ಡಿ 2x. 8ನೇ ಪ್ರಶ್ನೆ, ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಆಪ್ಷನ್ ಎ ಪೂರ್ಣ ಸಂಖ್ಯೆಗಳು, ಆಪ್ಷನ್ ಬಿ ಪೂರ್ಣಾಂಕಗಳು, ಆಪ್ಷನ್ ಸಿ ಭಾಗಲಬ್ಧ ಸಂಖ್ಯೆಗಳು, ಆಪ್ಷನ್ ಡಿ ಸ್ವಾಭಾವಿಕ ಸಂಖ್ಯೆಗಳು. ಇದು 2ನೇ ಮೇನಲ್ಲಿ 3 ಪ್ರಶ್ನೆಗಳಾಗಿದೆ LBಗೆ ಸಂಬಂಧಪಟ್ಟಂತೆ. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. 9ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಯನ್ನು ವ್ಯಾಖ್ಯಾನಿಸಿ. 10ನೇ ಪ್ರಶ್ನೆ, -2/3 ಇಂಟು 4/5 ಇವುಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. 11ನೇ ಪ್ರಶ್ನೆ, 2 ಪೂರ್ಣಾಂಕ 1/4 ಪ್ಲಸ್ 3/2 3/2 ಪ್ಲಸ್ 2 ಪೂರ್ಣಾಂಕ 1/4 ಎಡಭಾಗ ಮತ್ತು ಬಲಭಾಗ ಪ್ರತ್ಯೇಕವಾಗಿ ಬಿಡಿಸಿ ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಪರಿವರ್ತನೆಯ ಗುಣವನ್ನು ಪರೀಕ್ಷಿಸಿ. 12ನೇದು, -4/7 ಇಂಟು 3/7 ಇಂಟು 15/16 ಇಂಟು -14/9 ಇದರ ಬೆಲೆಯನ್ನು ಕಂಡುಹಿಡಿಯಿರಿ. 5ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 6 ಅಂಕ. 13ನೇ ಪ್ರಶ್ನೆ, 3/7 ಪ್ಲಸ್ ಬ್ರಾಕೆಟ್ ಆಫ್ -6/11 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಬ್ರಾಕೆಟ್ ಆಫ್ -8/21 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಬ್ರಾಕೆಟ್ ಆಫ್ 5/22 ಬ್ರಾಕೆಟ್ ಕ್ಲೋಸ್ ಇದರ ಬೆಲೆಯನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ, x ಇಂಟು y ಪ್ಲಸ್ z x ಇಂಟು y ಪ್ಲಸ್ x ಇಂಟು z ಇದರಲ್ಲಿ x -1/2, y 2/3 ಮತ್ತು z 3/4 ಆದೇಶಿಸಿ
ಭಾಗಲಬ್ಧ ಸಂಖ್ಯೆಗಳ ಗುಣವನ್ನು ಪರೀಕ್ಷಿಸಿ ಹಾಗೂ ಬಳಸಿರುವ ಗುಣಲಕ್ಷಣಗಳನ್ನು ಹೆಸರಿಸಿ. ಇದು 14ನೇ ಪ್ರಶ್ನೆ ಆಗಿದೆ. ಸೊ ಇದು ಪ್ರಶ್ನೆ ಪತ್ರಿಕೆ ಆಯಿತು. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ನೋಡೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನ್ 1ನೇ ಪ್ರಶ್ನೆಗೆ 16 ಮತ್ತು 20ರ ಲಾಸವನ್ನು ತೆಗಿಬೇಕು. ಸೊ ಲಾಸ ತೆಗೆದ್ರೆ ಎಷ್ಟು ಬರುತ್ತೆ ಅಂದರೆ 80 ನಿಮಿಷ ಬರುತ್ತೆ. ಆಪ್ಷನ್ ಬಿ 80 ನಿಮಿಷ ಸರಿಯಾದ ಉತ್ತರ ಆಗಿದೆ. ಸೊ 16, 20ರ ಲಾಸ 2ರಿಂದ ಭಾಗಿಸಿ 8, 10 ಆಗುತ್ತೆ. ಮತ್ತೆ 2ರಿಂದ ಭಾಗಿಸಿ 4, 5, ಮತ್ತೆ 2ರಿಂದ ಭಾಗಿಸಿ 2, 5 ಬರುತ್ತೆ. ಇವಷ್ಟುಗಳ ಗುಣಾಕಾರ ಮಾಡಿದಾಗ ನಮಗೆ ಲಾಸ ಸಿಗುತ್ತೆ. ಅದೇ 80 ನಿಮಿಷ, ಆಪ್ಷನ್ ಬಿ. 2ನೇ ಪ್ರಶ್ನೆಗೆ ಗಂಟೆಗೆ 4 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. 10ರಿಂದ 12 ಗಂಟೆ ಅಂದರೆ 2 ಗಂಟೆ ಆಗುತ್ತೆ. ಸೊ 2 ಗಂಟೆಗೆ 8 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಹಾಗಾಗಿ 32ರಲ್ಲಿ 8 ಡಿಗ್ರಿಯನ್ನು ಕಳೆದ್ರೆ 24 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಆಪ್ಷನ್ ಎ 24 ಡಿಗ್ರಿ ಸೆಲ್ಸಿಯಸ್. 3ನೇ ಪ್ರಶ್ನೆ, ಒಂದು ಪೆನ್ಸಿಲ್ ಬೆಲೆ ರು 1.50. 3 ಪೆನ್ಸಿಲ್ ಬೆಲೆ ಎಷ್ಟಾಗುತ್ತೆ ಅಂದರೆ 1.50 ಇಂಟು 3 ಮಾಡಬೇಕು. ಗುಣಿಸಿದರೆ 4.50 ಆಗುತ್ತೆ. ಒಂದು ಪೆನ್ನಿನ ಬೆಲೆ ರು 2.75. ಸೊ ಹಾಗಾದರೆ 4 ಪೆನ್ನುಗಳ ಬೆಲೆ ಎಷ್ಟಾಗುತ್ತೆ? ಸೊ 2.75 ಇಂಟು 4 ಇವೆರಡನ್ನ ಗುಣಾಕಾರ ಮಾಡಿದರೆ 11 ಆಗುತ್ತೆ. 11.00. ಒಂದು ನೋಟ್ಬುಕ್ನ ಬೆಲೆ ರು 12.50. 5 ನೋಟ್ಬುಕ್ಗಳ ಬೆಲೆ ಎಷ್ಟು ಅಂತ ಕೇಳಿದರೆ ಸೊ 12.50 ಇಂಟು 5 ಮಾಡಬೇಕು. 62.50 ಆಗುತ್ತೆ. ಸೊ 4.50, 11, 62.50 ಇವಷ್ಟನ್ನು ಕೂಡಿದಾಗ ಒಟ್ಟು ಮೊತ್ತ ಸಿಗುತ್ತೆ. ಅದು 78.00. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ 78.00 ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 4ನೇ ಪ್ರಶ್ನೆ, 12.56 ಇಂಟು 0.4 ಇವೆರಡನ್ನು ಗುಣಾಕಾರ ಮಾಡಿದಾಗ ನಮಗೆ 5.024 ಬರುತ್ತೆ. ಆಪ್ಷನ್ ಸಿ 5.024. ಇಲ್ಲಿ ಪಾಯಿಂಟ್ ಆದಮೇಲೆ 1 ಅಂಕಿ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 2 ಅಂಕಿ ಇದೆ, ಟೋಟಲ್ 3 ಅಂಕಿ ಆಗುತ್ತೆ. ಸೊ 3 ಅಂಕಿ ಆದಮೇಲೆ ನಾವು ಪಾಯಿಂಟನ್ನು ಇಡಬೇಕಾಗುತ್ತೆ. ಸೊ ಆಪ್ಷನ್ ಎ 5.024. ಇನ್ನು 5ನೇ ಪ್ರಶ್ನೆಗೆ 4 ಮರಗಳನ್ನು ನೆಟ್ಟಿದ್ದಾರೆ. ಪ್ರತಿ ಮರಕ್ಕೂ 14 ಮೀಟರ್ ದೂರ ಇದೆ. ಸೊ 1ನೇ ಮರದಿಂದ 4ನೇ ಮರಕ್ಕೆ ಎಷ್ಟು ದೂರ ಅಂತ ಕೇಳಿದ್ರೆ ಸೊ ಇವಷ್ಟನ್ನು ಕೂಡಿಸ್ಬೇಕು. 14 + 14 + 14 ಸೊ 42 ಮೀಟರ್ ಆಗುತ್ತೆ. ಸೊ ಆಪ್ಷನ್ ಬಿ 42 ಮೀಟರ್ ಆಗಿದೆ. ಸೊ ಇದು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೆಕೆಂಡ್ ಮೇನ್ 6ನೇ ಪ್ರಶ್ನೆ, ಆಪ್ಷನ್ ಬಿ 0. 7ನೇ ಪ್ರಶ್ನೆಗೆ 1/x ಇಂಟು x ಕ್ಯಾನ್ಸಲ್ ಆಗಿ 1 ಬರುತ್ತೆ. ಆಪ್ಷನ್ ಬಿ 1. 8ನೇ ಪ್ರಶ್ನೆಗೆ ಆಪ್ಷನ್ ಸಿ ಭಾಗಲಬ್ಧ ಸಂಖ್ಯೆಗಳು. ಸೊ ಥರ್ಡ್ ಮೇನ್ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನಪ್ಪ ಅಂದರೆ ಪಿ ಮತ್ತು ಕ್ಯೂ ಇಸ್ ನಾಟ್ ಈಕ್ವಲ್ ಟು 0ಗಳು ಪೂರ್ಣಾಂಕಗಳಾಗಿರುವ ಪಿ ಮತ್ತು ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ 10ನೇದು -2/3 ಇಂಟು 4/5 ಗುಣಿಸಿ ಅಂತ ಹೇಳಿದ್ರೆ 2 4 8, 3 5 15 ಮೈನಸ್ಗೆ -8/15. ಸೊ 6ನೇ ಮೇನು 2 ಹೋಲ್ 1/4 + 3/2 = 3/2 + 2 ಹೋಲ್ 1/4 ಇದೆ. ಎಡಭಾಗ ಮತ್ತು ಬಲಭಾಗನ ಪ್ರತ್ಯೇಕವಾಗಿ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಎಡಭಾಗ ಇದು, ಬಲಭಾಗ ಇದು. ಸೊ 2 ಪೂರ್ಣಾಂಕ 1/4 + 3/2. ಸೊ ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. ಇದನ್ನು ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡಿದರೆ 4 2 8 + 1 9/4 + 3/2 ಆಗುತ್ತೆ. LCM ಲಾಸ ತಗೋಬೇಕು. 4 2ಕ್ಕೆ 4 ಲಾಸ ಆಗುತ್ತೆ. ಸೊ 4 ಲಾಸ ಆಗಿದ್ರೆ ಇದು 9 ಆಗುತ್ತೆ. ಪ್ಲಸ್ ಇದು ಇಲ್ಲಿ 2 4 2 2 4 3 2 6 ಆಗುತ್ತೆ. 9 + 6/4 ಆಗುತ್ತೆ. 15/4 ಆಗುತ್ತೆ. ಸೊ ಇದು ಎಡಭಾಗ. ಹಾಗೆ ಬಲಭಾಗನೂ ಸಹ 3/2 + 2 ಪೂರ್ಣಾಂಕ 1/4. ಸೊ ಇದು ಸೇಮ್ 3/2 ಹಾಗೆ ಬರೆದಿವಿ. ಇದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಿದ್ದೀವಿ. 9/4 ಬರುತ್ತೆ. ಲಾಸ 4 ತಗೊಳ್ತೀವಿ. 6 + 9 ಬರುತ್ತೆ. ಸೊ ಇವೆರಡು ಕೂಡಿದಾಗ 15/4 ಆಗುತ್ತೆ. ಸೊ ಎಡಭಾಗ ಮತ್ತು ಬಲಭಾಗಕ್ಕೆ ಸಮನಾಗಿದೆ. ಸೊ ಇದು ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಪರಿವರ್ತನೆ ಗುಣವನ್ನು ಹೊಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ 17ನೇ ಪ್ರಶ್ನೆಗೆ ಉತ್ತರ 5/14 ಬರುತ್ತೆ. ಸೊ ಅದನ್ನ ಬಾಕ್ಸ್ಗೆ ಅಂತ ಹೋದಾಗ ನಮಗೆ ಗೊತ್ತಾಗುತ್ತೆ. 3 1 3 3 9 ಆಗುತ್ತೆ. 3 1 3 5 15 ಇಲ್ಲಿ 5 ಉಳಿಯುತ್ತೆ. ಸೊ 4 1 4 4 16 ಆಗುತ್ತೆ. ಸೊ ಇಲ್ಲಿ 4 ಬಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೊ ಏನಾಗಿದೆ ನೋಡೋಣ. 7 1 7 2 14. ಸೊ 2 1 2 8 16 8 ಇದೆ. 4 1 4 2 8. ಸೊ ಕೆಳಗೆ 2 ಉಳಿತು ಮತ್ತು 7 ಉಳಿತು. ಮೇಲೆ 15 ಮತ್ತು 9 ಇದೆ. 3 3 9 3 5 15 ಮೇಲೆ 5 ಉಳಿಯುತ್ತೆ. ಸೊ 5 1 5 7 2 14 5/14 ಆಗುತ್ತೆ 14ನೇ ಪ್ರಶ್ನೆಗೆ. ಇನ್ನು 13ನೇ ಪ್ರಶ್ನೆಗೆ ಬಂದರೆ 3/7 + (-6/11 + (-8/21 + (5/22) ಇದೆ. ಸೊ 3/7 ಹಾಗೆ ಇದೆ. ಪ್ಲಸ್ ಇಂಟು ಮೈನಸ್ ಆಗುತ್ತೆ 6/11 ಪ್ಲಸ್ ಇಂಟು ಮೈನಸ್ ಆಗುತ್ತೆ 8/21 ಪ್ಲಸ್ 5/22 ಆಗುತ್ತೆ. 7 11 21 22 ಛೇದ ಬೇರೆ ಬೇರೆ ಇದೆ. ಲಾಸ ತಗೋಬೇಕು. ಲಾಸ 462 ಆಗುತ್ತೆ. ಸೊ 462 ಅಂಶಕ್ಕೆ ಗುಣಿಸಿ ಛೇದದಿಂದ ಬಾಗಿಸ್ತಾ ಹೋದಾಗ ನಮಗೆ ಈ ರೀತಿ ಉತ್ತರ ಬರುತ್ತೆ.
ಸೊ ಯಾವುದಾದ್ರು ಗುಣಿಸ್ಬೇಕು, ಯಾವುದನ್ನ ಕಳಿಬೇಕು, ಯಾವುದನ್ನ ಕೂಡಿಸ್ಬೇಕು ಅಂತ ನೋಡ್ಕೊಳ್ಳಿ. ಸೊ ಇದನ್ನು ಕೂಡಿಸ್ಬೇಕು, ಇದನ್ನ ಕೂಡಿಸ್ಬೇಕು. ಸೊ ಆಮೇಲೆ ಇದರಲ್ಲಿ ಇದನ್ನ ಕಳೆದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ -125/462 ಬರುತ್ತೆ. ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ನೀವು LCM ತಗೊಂಡು ಮಾಡಿ ಗೊತ್ತಾಗುತ್ತೆ. ಸೊ ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 14ನೇ ಪ್ರಶ್ನೆ, x = -1/2, y = 2/3, z = 3/4 ಇದೆ. ಸೊ ನಿಯಮ ಕೊಟ್ಟಿದ್ದಾರೆ x × y + z = x × y + x × z ಅಂತ. ಸೊ ಇದು ವಿತರಣಾ ನಿಯಮ ಆಗಿದೆ. ಸೊ x, y, z ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. x ಅಂದರೆ -1/2, y ಅಂದರೆ 2/3, z ಅಂದರೆ 3/4. ಹೀಗೆ ಸೇಮ್ ಇಲ್ಲಿ ಸಹ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. -1/2 LCM ಅಥವಾ ಓರೆ ಗುಣಾಕಾರ ಮಾಡಿದರೆ 4 2 8, 3 3 9, 3 4 12 ಬರುತ್ತೆ. = ಗುಣಿಸಿ 2 1 2, 2 3 6, ಮೈನಸ್ಗೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 3 1 3, 4 2 8 ಬರುತ್ತೆ. ಸೊ 1/2 -1/2 ಆಗಿದೆ. ಇವೆರಡನ್ನ ಆ್ಯಡ್ ಮಾಡಿದಾಗ 17/12 ಆಗುತ್ತೆ. ದಟ್ = ಇದನ್ನು ಓರೆ ಗುಣಾಕಾರ ಮಾಡಿ -2 8 16, ಮೈನಸ್ಗೆ ಮೈನಸ್, 6 3 18, 6 8 48. ಸೊ 17 1 17, 12 24, -16 -18 -34 ಆಗುತ್ತೆ, ಬೈ 48. 2ರಿಂದ ಇದನ್ನ ಬಾಗಿಸಿದ್ರೆ -17/24 ಆಗುತ್ತೆ. ಎರಡು ಕಡೆ ಸಮ ಬಂದಿದೆ, LHS ಮತ್ತು RHS. ಇದು ಯಾವ ನಿಯಮ ಅಂದರೆ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಇದು LBA ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳಾಗಿದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.